ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಗೊತ್ತಿರುವಂಥ ವಿಚಾರ 45 ಸಿನಿಮಾದ ರಿಲೀಸ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಾನು ಮಾತಾಡಬೇಕು. ಆ್ಯಂಡ್ ರಿಲೀಸ್ ಡೇಟ್ ಏನೋ ಕನ್ಫರ್ಮ್ ಆಗಿರುವಂಥದ್ದು, ಅಫಿಷಿಯಲಿ ಆಗಿರುವಂಥದ್ದು. ಒಂದು ಸ್ಪೆಷಲಾಗಿ ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ದಾರೆ. ಏನು ಕತೆ, ಕರೆಕ್ಟ್ ಆ ಡೇಟಿಗೆ ರಿಲೀಸ್ ಮಾಡ್ತಾರಾ, ಮತ್ತೇನಾದರೂ ಪೋಸ್ಟ್ಪೋನ್ ಏನಾದರೂ ಮಾಡ್ತಾರಾ? ಸೊ ಇದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತೀನಿ, ಏನು ಕತೆ ತಿಳಿಸ್ಕೊಡ್ತೀನಿ ಅಂತ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲೇದಾಗಿ 45 ಟೀಮ್ಗೆ ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ಆಲ್ಮೋಸ್ಟ್ ರಿಲೀಸ್ ಡೇಟನ್ನು ಎಕ್ಸ್ಪೆಕ್ಟ್ ಮಾಡಿದ್ವಿ. ಒಂದು ಒಳ್ಳೆಯ ರಿಲೀಸ್ ಡೇಟನ್ನು ಒಂದು ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ ಡಿಸೆಂಬರ್ 25ಕ್ಕೆ. ನಾನು ಹೇಳೋದೇನು ಅಂತಂದರೆ, ರಿಲೀಸ್ ಡೇಟನ್ನು ಅನೌನ್ಸ್ ಮಾಡುವಂಥದ್ದು ಮತ್ತು ಪೋಸ್ಟ್ಪೋನ್ ಮಾಡುವಂಥದ್ದು ಸೊ ಇತ್ತೀಚಿನ ದಿನಗಳಲ್ಲಿ ಒಂದು ಕಾಮನ್ ಥಿಂಗ್ ಆಗೋಗ್ಬಿಟ್ಟಿದೆ. ಸೊ ಆಲ್ರೆಡಿ ಈಗ 2 ಡೇಟ್ಗಳನ್ನು ದಾಟಿಕೊಂಡು 3ನೇ ಡೇಟ್ಗೆ ಕಾಲಿಟ್ಟಿದೆ 45. ಸೊ ನಾನು ಹೇಳೋದೇನು ಅಂತಂದರೆ, ಈ ಒಂದು 45 ಸಿನಿಮಾ ಡಿಸೆಂಬರ್ 25ಕ್ಕೆ ಏನು ಡೇಟ್ ಕೊಟ್ಟಿದ್ದಾರೆ, ಖಂಡಿತವಾಗ್ಲೂ ಆ ಡೇಟಲ್ಲೇ ಖಂಡಿತವಾಗ್ಲೂ ರಿಲೀಸ್ ಮಾಡಿ. ಸೊ ಮತ್ತೆ ಯಾವುದೇ ರೀತಿಯಾದ ಎಕ್ಸ್ಟೆಂಡ್ ಮಾಡೋಕ್ಕೆ ಹೋಗ್ಬಿಡಿ ಅಂತ ಮೊದಲೇದಾಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಸಿನಿಮಾದ ಒಂದು ಎಕ್ಸ್ಪೆಕ್ಟೇಷನ್ ಬಗ್ಗೆ ಮಾತಾಡೋದಾಯಿತು ಅಂದರೆ, 45 ಸಿನಿಮಾ ಉಪ್ಪಿ ಸರ್ ಮತ್ತು ಶಿವಣ್ಣ ಅವರು ಇರುವಂಥ ಸಿನಿಮಾ. ಅದ್ರ ಜೊತೆಗೇನೆ ರಾಜ್ಬಿ ಶೆಟ್ಟಿ ಅವರ ಒಂದು ಕ್ಯಾರೆಕ್ಟರ್ ಹೇಗಿರುತ್ತೆ ಅನ್ನೋದಂಥದ್ದನ್ನು ತುಂಬಾ ಒಂದು ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀವಿ. ಯಾಕಂದರೆ ಸದ್ಯಕ್ಕೆ ಈಗ ಸೂ ಫ್ರಮ್ ಸೋ ನೋಡಾದಮೇಲೆ ಈಗ ರಾಜ್ಬಿ ಶೆಟ್ಟಿ ಅವರ ಮೇಲೆ ಒಂದು ಹೈಪ್ ಖಂಡಿತವಾಗ್ಲೂ ಜಾಸ್ತಿ ಆಗಿದೆ. ಅದ್ರ ಜೊತೆಗೇನೆ ಈ ಒಂದು 45 ಸಿನಿಮಾದಲ್ಲಿ ಯಾವ ರೀತಿ ಕಾಣಿಸ್ಕೊಂಡಿದ್ದಾರೆ, ಏನು ಕತೆ ಅನ್ನೋವಂಥದ್ದು ಅಬ್ಸಲ್ಯೂಟ್ಲಿ ಎಲ್ರಿಗೂ ಕೂಡ ಒಂದು ವೇಟಿಂಗಲ್ಲಿರುವಂಥದ್ದು. ಓವರಾಲಾಗಿ ನಾನು ಹೇಳೋದೇನು ಅಂತಂದರೆ, ಈ ಸಿನಿಮಾದ ಒಂದು ಅಪ್ಡೇಟು ಅಂದರೆ ರಿಲೀಸ್ ಡೇಟ್ ಅಪ್ಡೇಟ್ ಕೊಟ್ಟಿರುವಂಥದ್ದು ತುಂಬಾ ಒಂದು ಖುಷಿ ತರ್ತಿರುವಂಥ ವಿಚಾರ ಡಿಸೆಂಬರ್ 25ಕ್ಕೆ. ಯಾಕೆಂದರೆ ನಾನು ಆಗಲೇ ಹೇಳಿದಾಗೆ ರಾಜ್ಬಿ ಶೆಟ್ಟಿ ಆಗಿರ್ಬೋದು ಮತ್ತು ಶಿವಣ್ಣ ಆಗಿರ್ಬೋದು, ಉಪ್ಪಿ ಸರ್ ಆಗಿರ್ಬೋದು, ಸೊ ಇವರ ಮೂವರ ಒಂದು ಕಾಂಬಿನೇಷನ್ ಸ್ಕ್ರೀನ್ ಮೇಲೆ ಪ್ರೆಸೆಂಟೇಷನ್ ಹೇಗಿರುತ್ತೆ ಅನ್ನುವಂಥದ್ದು ನೋಡಲಿಕ್ಕೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ನಾನು 45 ಸಿನಿಮಾದ ಮೇಲೆ ಇಟ್ಟಿರುವಂಥ ಎಕ್ಸ್ಪೆಕ್ಟೇಷನ್ ಏನು ಅಂತಂದರೆ, ಶಿವಣ್ಣ ಅವರ ಒಂದು ಕಾಸ್ಟ್ಯೂಮು, ಶಿವಣ್ಣ ಅವರ ಒಂದು ಗೆಟಪ್ಪು, ಉಪ್ಪಿ ಸರ್ ಅವರ ಒಂದು ಗೆಟಪ್ಪು, ಉಪ್ಪಿ ಸರ್ ಅವರ ಕಾಸ್ಟ್ಯೂಮು. ಯಾಕೆಂದರೆ ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲರೂ ಕೂಡ ನಾವು ನೋಡ್ತಾ ಇದ್ದೀವಿ ಪೋಸ್ಟ್ರಲ್ಲಿ. ಸೊ ಡಿಫ್ರೆಂಟ್ ಟೈಪ್ ಆಫ್ ಫೇಸಲ್ಲಿ ಕಾಣಿಸ್ಕೊಂಡಿದ್ದಾರೆ. ಶಿವಣ್ಣ ಅವ್ರದ್ದು ಕೂಡ ಒಂದು ಫೇಸ್ ನೋಡಿರ್ಬೋದು ನಾವೆಲ್ಲ. ಫೇಸ್ ನೋಡಿದಾಗ ಅವ್ರ ಕಾಸ್ಟ್ಯೂಮ್ ಆಗಿರ್ಬೋದು, ಒಂದು ಫೇಸ್ ಆಗಿರ್ಬೋದು, ನಾವೇನು ಬಿಫೋರ್ ಏನು ಸಿನಿಮಾದಲ್ಲಿ ನೋಡಿರ್ತೀವಿ ಸೊ ಅದನ್ನು ಹೊರತುಪಡಿಸಿ ಸೊ ಬೇರೆ ರೀತಿಯಲ್ಲಿ ತೋರಿಸಿಗೆ ಟ್ರೈ ಮಾಡಿದ್ದಾರೆ. ಸೊ ಅಬ್ಸಲ್ಯೂಟ್ಲಿ ಅದಕ್ಕೆ ತುಂಬಾ ವೇಟಿಂಗ್ ಇರುವಂಥದ್ದು. ಆ್ಯಂಡ್ ರಾಜ್ಬಿ ಶೆಟ್ಟಿ ಅವ್ರದ್ದು ಕೂಡ ಒಂದು ಎಕ್ಸ್ಪೆಕ್ಟೇಷನ್ ತುಂಬಾ ಹೈಪ್ ಆಗಿರುತ್ತೆ. ಈ ಒಂದು ಆಫ್ಟರ್ ಸೂ ಫ್ರಮ್ ಸೋ ಆದಮೇಲೆ ಈ ಸಿನಿಮಾದಲ್ಲಿ ಹೇಗೆ ಕಾಣಿಸ್ಕೊಳ್ತಾರೆ ಅನ್ನುವಂಥದ್ದು ಖಂಡಿತವಾಗ್ಲೂ ನಾನು ಕೂಡ ವೇಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಯಾರೆಲ್ಲ 45ಗೆ ವೇಟ್ ಮಾಡ್ತಾಯಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಾನು ತುಂಬ ಎಕ್ಸ್ಪೆಕ್ಟೇಷನ್ ತುಂಬಾ ಇಟ್ಕೊಂಡಿದ್ದೀನಿ ಸಿನಿಮಾದ ಮೇಲೆ. ಸೊ ಸ್ವಲ್ಪ ಹೊರಗಡೆ ಇರೋದ್ರಿಂದ ಸ್ವಲ್ಪ ನಾಯ್ಸ್ ಏನಾದರೂ ಬಂದರೆ ದಯವಿಟ್ಟು ಕ್ಷಮೆ ಇರಲಿ. ಓವರಾಲ್ ಆಗಿ 45 ಅಫಿಷಿಯಲಾಗಿ ಒಂದು ಡೇಟ್ ಅನೌನ್ಸ್ ಮಾಡಿದ್ದಾರೆ. ನಿಜವಾಗ್ಲೂ ಒಂದು ಗ್ರೇಟ್ ಅಂತಲೇ ಹೇಳ್ಬೋದು. ಡಿಸೆಂಬರ್ 25ಕ್ಕೆ ರಿಲೀಸ್ ಆಗ್ತಾಯಿದೆ. ನಾನು ಫಸ್ಟಲ್ಲೇ ಹೇಳಿದೆ, ದಯವಿಟ್ಟು ಡೇಟನ್ನು ಯಾವುದೇ ಕಾರಣಕ್ಕೂ ಮತ್ತೆ ಮುಂದಕ್ಕೆ ಹಾಕಬೇಡಿ, ಇದೇ ಡೇಟಲ್ಲೇ ರಿಲೀಸ್ ಮಾಡಿ. ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಸೊ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ನೆಕ್ಸ್ಟು ಇನ್ನೊಂದು ಹೇಳಬೇಕು ಅಂತಂದರೆ, ಅಪ್ಕಮಿಂಗ್ ಡೇಸಲ್ಲಿ ಸಿನಿಮಾದ ಒಂದು ಏನಾದರೂ ಒಂದು ಕಟ್ ಟೀಸರ್ ರೀತಿಯಲ್ಲಿ ಏನಾದರೂ ಟೀಸರ್ ಫಾರ್ಮೆಟಲ್ಲಿ ಏನಾದರೂ ಒಂದು ಅಂದರೆ ಮೂವರು ಕಾಂಬಿನೇಷನಲ್ಲಿರುವಂಥದ್ದು, ಅಂದರೆ ಶಿವಣ್ಣ ಅವರಾಗಿರ್ಬೋದು, ರಾಜ್ಬಿ ಶೆಟ್ಟಿ ಆಗಿರ್ಬೋದು ಮತ್ತು ಉಪೇಂದ್ರ ಸರ್ ಆಗಿರ್ಬೋದು, ಸೊ ಇವರ ಮೂವರ ಒಂದು ಕಾಂಬಿನೇಷನಲ್ಲಿ ಏನಾದರೂ ಒಂದು ವಿಡಿಯೋ ಫಾರ್ಮೆಟಲ್ಲಿ ಏನಾದರೂ ಒಂದು ಅಪ್ಡೇಟ್ ಕೊಟ್ಟರೆ ತುಂಬಾ ಇನ್ನೂ ಸಖತ್ತಾಗಿರುತ್ತೆ. ಸೊ ಐ ಆಮ್ ವೇಟಿಂಗ್ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಯಾರೆಲ್ಲ 45 ಕಾಯ್ತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನು ಯಾರು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡಿಲ್ಲ, ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.